ಈಗ ಎಲ್ಲಿ ನೋಡಿದ್ರೂ ಸೈಬರ್ ಫ್ರಾಡ್ಗಳು ನಡೀತಾ ಇವೆ. ಮೊಬೈಲ್ ಅಪ್ಡೇಟ್ ಆದ ಹಾಗೆ ಸೈಬರ್ ವಂಚಕರು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಎಲ್ಲ ಕಡೆಗಳಿಂದ ಜನರಿಗೆ ಕನ್ನ ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದಂತೆ ಅಕೌಂಟ್ನ ಖಾಲಿ ಮಾಡುತ್ತಾ ಸೈಬರ್ ದೋಖ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಮೊಬೈಲ್ ಮೇಲೆ ಕಣ್ಣು ಹಾಕಿರುವ ಸೈಬರ್ ಕಳ್ಳರು ಸಿಮ್ ಕಾರ್ಡ್ ಮೂಲಕ ಫ್ರಾಡ್ ಮಾಡೋಕೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೆ ದುಡ್ಡಿನ ಜೊತೆ ನಮ್ಮ ರಹಸ್ಯಗಳು ಸೈಬರ್ ಕ್ರೈಮ್ ಕಳ್ಳರ ಕೈ ಸೇರುತ್ತೆ. ಹಾಗಿದ್ರೆ ಏನಿದು ಸಿಮ್ ಸ್ಕ್ಯಾಮ್? ಹೇಗೆಲ್ಲ ಕನ್ನ ಹಾಕ್ತಾರೆ? ನಿಮ್ಮ ಜಾಗೃತಿಯಲ್ಲಿ ನೀವು ಹೇಗೆಲ್ಲ ಇರಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಮ್ಮ ಮೊಬೈಲ್ ಸಿಮ್ ಕಾರ್ಡ್ಗಳಲ್ಲಿ ನಮ್ಮ ಖಾಸಗಿ ಮತ್ತು ರಹಸ್ಯ ಮಾಹಿತಿಗಳು ಇರ್ತವೆ. ಹ್ಯಾಕರ್ಗಳ ಕೈಗೆ ನಿಮ್ಮ ಸಿಮ್ ಕಾರ್ಡ್ಗಳು ದೊರಕಿದ್ರೆ ಅದನ್ನು ಬಳಸಿ ಹಲವು ಬಗೆಯ ಆನ್ಲೈನ್ ವಂಚನೆಗಳನ್ನು ಮಾಡಬಹುದು. ಇದೇ ಕಾರಣಕ್ಕೆ ಸಿಮ್ ಕಾರ್ಡ್ ಕಳೆದು ಹೋದರೆ ಅದನ್ನು ಡಿಆಕ್ಟಿವೇಟ್ ಮಾಡಿಸಲು ಮರೆಯಬೇಡಿ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಮಾಹಿತಿ ಕಳೆದುಕೊಂಡು ನಮ್ಮ ಹೆಸರಿನಲ್ಲಿ ಹ್ಯಾಕರ್ಗಳು ನಕಲಿ ಸಿಮ್ ಖರೀದಿಸಬಹುದು. ಹ್ಯಾಕರ್ಗಳು ನಮ್ಮ ನಂಬರ್ನ ನಕಲಿ ಸಿಮ್ ಖರೀದಿಸಿ ಆಕ್ಟಿವೇಟ್ ಮಾಡಿದಾಗ ನಮ್ಮಲ್ಲಿರುವಂಥ ಅಸಲಿ ಸಿಮ್ ಡೆಡ್ ಆಗುತ್ತದೆ. ಆ ಕಡೆಯಲ್ಲಿರುವ ಆನ್ಲೈನ್ ವಂಚಕರು ನಮ್ಮ ಸಿಮ್ ಕಾರ್ಡ್ ಬಳಸಿ ನಮ್ಮ ಬ್ಯಾಂಕ್ ಖಾತೆಗೆ ಲಗ್ಗೆ ಇಡಬಹುದು. ಅಷ್ಟೇ ಅಲ್ಲ, ನಮ್ಮ ಮೊಬೈಲ್ಗೆ ಲಿಂಕ್ ಕಳಿಸಿ ಆ ಮೂಲಕ ಕೂಡ ಅವರು ಕಂಟ್ರೋಲ್ಗೆ ನಮ್ಮ ಸಿಮ್ಮನ್ನು ಪಡೆಯಬಹುದು. ಈ ವಂಚನೆಗೆ ಸಿಮ್ ಕ್ಲೋನಿಂಗ್, ಸಿಮ್ ಹೈಜಾಕಿಂಗ್, ಸಿಮ್ ಸ್ಟಾಪಿಂಗ್ ಎಂದೆಲ್ಲ ಕರೀತಾರೆ. ಸಿಮ್ಗೆ ಪಿನ್ ಹಾಕಿ. ಮೊಬೈಲ್ ಸೆಟ್ಟಿಂಗ್ನಲ್ಲಿ ಸಿಮ್ ಕಾರ್ಡ್ಗೆ ಸುರಕ್ಷಿತ ಪಾಸ್ವರ್ಡ್ ಹಾಕಲು ಸಾಧ್ಯವಿದೆ. ಈ ರೀತಿ ಪಿನ್ ನಮೂದಿಸುವಾಗ ಎಚ್ಚರವಿರಲಿ. ನೀವು ಪಿನ್ ಸಂಖ್ಯೆ ಮರೆತರೆ ತಪ್ಪು ಪಿನ್ ನಮೂದಿಸಿದರೆ ಸಿಮ್ ಕಾರ್ಡ್ ಲಾಕ್ ಆಗುತ್ತದೆ. ಆದರೆ ಬೇರೆಯವರ ಕೈಗೆ ಸಿಮ್ ಹೋಗೋದು ತಪ್ಪುತ್ತೆ. ಹಾಗೆ ಸಿಮ್ ಕಾರ್ಡ್ ವಿವರವನ್ನು ಕೂಡ ಯಾರ ಜೊತೆಯಲ್ಲೂ ಹಂಚಿಕೊಳ್ಬೇಡಿ. ಅಂದರೆ ಸಿಮ್ನಲ್ಲಿರುವ ICC ID ಮತ್ತು IMSI ಸಂಖ್ಯೆಯನ್ನು ಇತರರಿಗೆ ತಿಳಿಸಬೇಡಿ. ನಿಮ್ಮ ಸಿಮ್ ಕಾರ್ಡನ್ನು ಇತರರಿಗೆ ನೀಡಬೇಡಿ. ಮೊಬೈಲ್ ಕಳೆದು ಹೋದರೆ ಸಿಮ್ ಡಿಆಕ್ಟಿವೇಟ್ ಮಾಡಿ. OTP ಹಾಕಿ ವಂಚನೆ ಮಾಡಬಹುದು. ಯಾರ ಕೈಗಾದರೂ ನಿಮ್ಮ ಸಿಮ್ ಸಿಕ್ಕರೆ ಸಿಮ್ ಕ್ಲೋನ್ ಟೋಲ್ ಮೂಲಕ ಅವರು ನಕಲಿ ಸಿಮ್ ತಯಾರಿಸಬಹುದು. ನಕಲಿ ಸಿಮ್ನಲ್ಲಿ ಟೆಕ್ಸ್ಟ್ ಸಂದೇಶ ಕಳಿಸಲು ಸಾಧ್ಯವಾಗುತ್ತದೆ, ಹಾಗೆ ಕರೆ ಮಾಡಲು ಸಾಧ್ಯವಾಗುತ್ತದೆ. ನಿಮಗೆ ಬರಬೇಕಾಗಿರುವ OTP ಸ್ವೀಕರಿಸಿ ಹಣಕಾಸು ವಂಚನೆಯನ್ನು ಕೂಡ ವಂಚಕರು ಮಾಡಬಹುದು. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. APK ಫೈಲ್ಗಳನ್ನು ಡೌನ್ಲೋಡ್ ಮಾಡಬೇಡಿ. ಈ ರೀತಿ ಮಾಲ್ವೇರ್ಗಳು ನಮ್ಮ ಫೋನ್ಗೆ ಎಂಟ್ರಿ ನೀಡಿ ಸಿಮ್ ಕಾರ್ಡ್ ಮಾಹಿತಿ ಕದಿಯಬಹುದು. ಹೀಗಾಗಿ ಆ್ಯಂಟಿವೈರಸ್ ಸಾಫ್ಟ್ವೇರ್ ಇರಲಿ. ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಮಾಲ್ವೇರ್ಗಳನ್ನು ತಡೆಯುವಂಥ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳು ಇದ್ದರೆ ತುಂಬ ಒಳ್ಳೆಯದು. ಬಿಟ್ಟಿ ಸಿಕ್ತು ಅಂತ ವೈಫೈ ಬಳಸಬೇಡಿ. ಉಚಿತವಾಗಿ ದೊರಕುತ್ತದೆ ಎಂದು ಸಾರ್ವಜನಿಕ ವೈಫೈ ಬಳಸಬೇಡಿ. ಇಂಥ ಪಬ್ಲಿಕ್ ವೈಫೈಗಳ ಮೂಲಕ ನಿಮ್ಮ ಸಿಮ್ ಕಾರ್ಡ್ ವಿವರವನ್ನು ವಂಚಕರು ಪಡೆಯಬಹುದು. ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ ಹ್ಯಾಕರ್ಗಳು ನಿಮ್ಮ ಮೊಬೈಲ್ನಲ್ಲಿರುವಂತಹ ಮಾಹಿತಿ ಕದಿಯಬಹುದು. ಮೊಬೈಲನ್ನು ಪರಿಶೀಲನೆ ಅಂದರೆ ಇದನ್ನು ನೋಡ್ತಾ ಇರಿ. ಕೆಲವೊಮ್ಮೆ ನಿಮಗೆ ನಿಮ್ಮ ಮೊಬೈಲ್ ಸಂಖ್ಯೆಯ ಕುರಿತು ಯಾವುದಾದ್ರೂ ಸಂದೇಶ ಬರಬಹುದು. ನಿಮ್ಮ ಸಿಮ್ ಕಾರ್ಡನ್ನು ಮತ್ತೊಂದು ಸಾಧನಕ್ಕೆ ಹಾಕಲಾಗಿದೆ ಎಂಬರ್ಥದಲ್ಲಿ ಸಂದೇಶ ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಕಡೆಗಣಿಸಬೇಡಿ. ತಕ್ಷಣ ಮೊಬೈಲ್ ಸೇವಾದಾರರ ಸಂಖ್ಯೆಗೆ ಕಾಲ್ ಮಾಡಿ ರಕ್ಷಣೆ ಪಡೆಯಿರಿ. ಸಿಮ್ ಕಾರ್ಡ್ ಕಳೆದು ಹೋದರೆ ನೆಗ್ಲೆಕ್ಟ್ ಮಾಡಲೇಬೇಡಿ. ಸಿಮ್ ಕಾರ್ಡ್ ಕಳೆದು ಹೋದಾಗ ಆ ಮೊಬೈಲ್ ನೆಟ್ವರ್ಕ್ ಸಂಸ್ಥೆಗೆ ಕರೆ ಮಾಡಿ ಡಿಆಕ್ಟಿವೇಟ್ ಮಾಡಿಸಿ. ಹೋದರೆ ಹೋಯ್ತು, ಇನ್ನೊಂದು ತಗೊಳ್ಳೋಣ ಅಂತ ಅಂದ್ಕೋಬೇಡಿ. ಈಗಿನ AI ಕಾಲದಲ್ಲಿ ನಿಮ್ಮ ಐಡೆಂಟಿಟಿ ಕದ್ದು ಹ್ಯಾಕರ್ಗಳು ಏನು ಬೇಕಾದರೂ ಮಾಡಬಹುದು. ನಿಮ್ಮದೇ ಹೆಸರಲ್ಲಿ ವ್ಯವಹಾರ ಆರಂಭಿಸಬಹುದು. ನಿಮ್ಮ ಹೆಸರಿನಲ್ಲಿ ದಾಖಲೆ, ಮಾಹಿತಿ ಎಲ್ಲವನ್ನೂ ಪಡೆದು ಸಾಲ ಕೂಡ ಪಡೆಯಬಹುದು. ನಿಮ್ಮ ಬ್ಯಾಂಕ್ ಖಾತೆಗೆ ಲಗ್ಗೆ ಇಟ್ಟು ಹಣ ಲಪಟಾಯಿಸಬಹುದು. ಸೂಕ್ಷ್ಮ ಮಾಹಿತಿ ಕದ್ದು ನಿಮ್ಮನ್ನು ಬ್ಲಾಕ್ ಮೇಲ್ ಕೂಡ ಮಾಡಬಹುದು. ಭಯೋತ್ಪಾದನಾ ಚಟುವಟಿಕೆಗಳಿಗೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನಿಮ್ಮ ಸಿಮ್ ಕಾರ್ಡ್ ಬಳಸಬಹುದು. ಹೀಗಾಗಿ ಸಿಮ್ ಕ್ಲೋನಿಂಗ್ ಕುರಿತು ಎಚ್ಚರವಿರಲಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮಸ್ಕಾರ.